ಎಸ್, ಈಗ ನಾವು ಸಿಮೆಟ್ರಿಕ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ರಿಫ್ಲೆಕ್ಸಿವ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ರೈಟ್? ಎಸ್, ನೋಡ್ರಿ, ಎಕ್ಸಾಂಪಲ್ ಮುಖಾಂತರವಾಗಿ ಡಿಸ್ಕಷನ್ ಮಾಡೋಣ. ಈಗ ಸೆಟ್ ಎ ತಗೋರಿ. ಸೆಟ್ ಎ ದಲ್ಲಿ ಸೇಮ್ ಸೆಟ್ ಇದೆ. ಸೆಟ್ ಎ ದಲ್ಲಿ ಏನಿದೆ, 1, 2, 3, 4 ಇದೆ. ಸೊ ಈ ತರ ಸೆಟ್ ಇದೆ. ರಿಲೇಷನ್ ಯಾವ ತರ ಡಿಫೈನ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ರಿಲೇಷನ್ ಇದು ಇಂಪಾರ್ಟೆಂಟ್ ನೋಡ್ರಿ. 2023 ಮಾರ್ಚ್ ಅಲ್ಲಿ MCQ ಆಗಿ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತ ರಿಲೇಷನ್ ಇದು. ಓಕೆನಾ? ಏನು ಕೊಟ್ಟಿದ್ದಾರೆ, ಸೆಟ್ ಎ ಇದೆ, 1, 2, 3, 4 ಇದೆ. ಸೊ ಈಗ ರಿಲೇಷನ್ ಏನು ಹೇಳಿದ್ದಾರೆ, 1, 2, 2, 1. ನೋಡ್ರಿ, ಒಂದು ವೇಳೆ ರಿಲೇಷನ್ ಅಲ್ಲಿ ಎ ಇದೆ, ಎ ಕಾಮ ಬಿ ಇದೆ, ಹೌದಾ? ಅದೇ ರಿಲೇಷನ್ ಅಲ್ಲಿ ಬಿ ಕಾಮ ಎ ಇರಬೇಕು. ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ, ಡೋಂಟ್ ವರಿ. ಓಕೆನಾ? ಸೊ ಇಲ್ಲಿ ನೋಡ್ರಿ, ರಿಲೇಷನ್ ಅನ್ನು ನೋಡ್ರಿ, ನಮಗ ಇಲ್ಲಿ ಎಲಿಮೆಂಟ್ಸ್ ನೋಡಬೇಕು, ಎಲಿಮೆಂಟರಿ ಇದೆ. ಓಕೆ, ರಿಲೇಷನ್ ನೋಡಬೇಕು. 1, 2 ಇದೆ. ಇದ್ರ ಉಲ್ಟಾ ಏನ್ರಿ, 2, 1 ಇದೆಯಾ? ಇದೆ. ಅದ್ರ ಉಲ್ಟಾ ಇರಬೇಕು. ಪ್ರತಿಯೊಂದು ಎಲಿಮೆಂಟ್ ಅನ್ನ ಚೆಕ್ ಮಾಡಬೇಕು. ಏನಪ್ಪಾ ಅಂದ್ರೆ ಎ ಕಾಮ ಬಿ ಇತ್ತಪ್ಪ ಅಂದ್ರೆ ರಿಲೇಷನ್ ಅಲ್ಲಿ ಬಿ ಕಾಮ ಏನೂ ಇರಬೇಕು. ಓಕೆನಾ? ಎಸ್, ದ್ಯಾಟ್ಸ್ ರೈಟ್. ಇದು ರಿಫ್ಲೆಕ್ಸಿವ್ ಆಯ್ತು. ಓಕೆನಾ? ಇನ್ನೊಂದು ನೋಡ್ರಿ, 1, 3 ಇದೆ. ಅದ್ರ ಉಲ್ಟಾ ಏನ್ರಿ, 3, 1. ಓಕೆ, ಆಯ್ತು. 2, 3 ಇದೆ. ಅದ್ರ ಉಲ್ಟಾ ಏನು, 3, 2 ಇದೆ. 2, 4 ಇದೆ. ಅದ್ರ ಉಲ್ಟಾ ಏನ್ರಿ, 4, 2. ಸೊ ಎ ಕಾಮ ಬಿ ಇತ್ತಪ್ಪ ಅಂದ್ರೆ ಬಿ ಕಾಮ ಏನು ಇರಬೇಕು. ಒಂದು ಆರ್ಡರ್ಡ್ ಪೇರ್ ಇತ್ತಪ್ಪ ಅಂದ್ರೆ ಅದರ ರಿವರ್ಸ್ ಪ್ರಾಸೆಸ್ ಅಲ್ಲಿ ಇರ್ತಕ್ಕಂಥ ಆರ್ಡರ್ಡ್ ಪೇರ್ ಸಹಿತ ಅಲ್ಲಿ ಇರಬೇಕು ರಿಲೇಷನ್ ಅಲ್ಲಿ. ಅವಾಗ ಮಾತ್ರ ಅದು ಸಿಮೆಟ್ರಿಕ್ ರಿಲೇಷನ್ ಆಗತ್ತೆ. ಓಕೆನಾ? ಎಸ್. ಆದ್ರೆ ಇನ್ನೊಂದು ರಿಲೇಷನ್ ನೋಡ್ರಿ, ಇಲ್ಲಿ ನೋಡ್ರಿ, 1, 3 ಇದೆ. ಅದ್ರ ಉಲ್ಟಾ ಏನ್ರಿ, 3, 1 ಇದೆಯಾ? ಓಕೆ, ನೆಕ್ಸ್ಟ್ ಚೆಕ್ ಮಾಡೋಣ. 2, 3 ಇದೆ. ಅದ್ರ ಉಲ್ಟಾ ಏನ್ರಿ, 3, 2ನ? ಓಕೆನಾ? ಡನ್. ಇಲ್ಲಿ ನೋಡ್ರಿ, 2, 4 ಇದೆ. ನಮಗೆ ಏನು ಇರಬೇಕಾಗಿತ್ತು, 4, 2 ಇರಬೇಕಾಗಿತ್ತು. ಇಲ್ಲ, ರಿಲೇಷನ್ ಅಲ್ಲಿ ಅದು ಇಲ್ಲ. ಅದಕ್ಕೆ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಲ್ಲಾ ಎಲಿಮೆಂಟ್ ಅದರ ರಿವರ್ಸ್ ಎಲಿಮೆಂಟ್ ಅನ್ನ, ಎಲ್ಲಾ ಆರ್ಡರ್ಡ್ ಪೇರ್ ಅದರ ಉಲ್ಟಾ ಆರ್ಡರ್ಡ್ ಪೇರ್ ಅನ್ನ ಅಲ್ಲಿ ರಿಲೇಷನ್ ಅಲ್ಲಿ ಇರಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನೋಡ್ರಿ, ಸ್ಕ್ರೀನ್ ಅನ್ನ ನೋಡ್ರಿ. 1, 3 ಎಲ್ಲಾದ್ರೂ 3, 1 ಇದೆ ನೋಡ್ರಿ. ಅದ್ರ ಉಲ್ಟಾ 3, 1 ಇದೆ ನೋಡ್ರಿ. ಇಲ್ಲ. ಹಾಗಾದ್ರೆ ಇದು ಸಿಮೆಟ್ರಿಕ್ ಅಲ್ಲ. ಉಳ್ಕಿದ್ ಚೆಕ್ ಮಾಡಕ್ ಅವಶ್ಯಕತೆನೇ ಇಲ್ಲ ನಮಗ. ಒಂದ್ ಇಲ್ಲ ಅಂತ ಹೇಳಿ ನಮಗೆ ಏನಾದ್ರು ಪ್ರೂವ್ ಆಯ್ತು ಅಂತಂದ್ರೆ ಅದು ಆ ರಿಲೇಷನ್ ಅಲ್ಲೇ ಅಲ್ಲ. ಒಂದು ಪ್ರೂವ್ ಮಾಡ್ಬೇಕು ನೀವು ಅಷ್ಟೇ. ಉಳ್ಕಿದ್ದನ್ನ ನೋಡಕ್ ಹೋಗ್ಬಾರ್ದು. ಓಕೆನಾ? ಎಲ್ಲದನ್ನ ಪ್ರೂವ್ ಮಾಡಕ್ ಹೋಗ್ಬೇಕು. ನೋಡ್ರಿ, ಇದು ಸಿಮೆಟ್ರಿಕ್ ಹೌದು ಅಂತ ಏನಾದ್ರೂ ಇತ್ತಪ್ಪ ಅಂದ್ರೆ ಎಲ್ಲಾ ಎಲಿಮೆಂಟ್ ಒಂದ್ಸಲಿ ಚೆಕ್ ಮಾಡ್ಕೋಬೇಡಿ. ಏನು ನೋಡ್ರಿ, ಒಂದು ವೇಳೆ ಇನ್ನೊಂದು ರಿಲೇಷನ್ ನೋಡ್ರಿ, ಒಂದು ವೇಳೆ ಈ ತರ ಕೊಟ್ರು ಅಂತ ತಿಳ್ಕೊರಿ. ಏನಪ್ಪಾ ಅಂದ್ರೆ 1, 3 ಇದೆ. 3, 1 ಅದ್ರ ಉಲ್ಟಾ ಇದೆ. 2, 3 ಇದೆ. 3, 2 ಎಲ್ಲಾದ್ರೂ ಇದೆಯಾ ನೋಡ್ರಿ. 3, 2 ಇಲ್ಲ. ಅದ್ರ ಉಲ್ಟಾ 3, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ರಿಲೇಷನ್ ಅಲ್ಲಿ ಇಲ್ಲ. ಹಾಗಾದ್ರೆ ಇದು ಕೂಡ ಸಿಮೆಟ್ರಿಕ್ ಅಲ್ಲ, ಇದು ಕೂಡ ಸಿಮೆಟ್ರಿಕ್ ಅಲ್ಲ, ಇದು ಕೂಡ ಸಿಮೆಟ್ರಿಕ್ ಅಲ್ಲ. ಇವೆರಡು ಸಿಮೆಟ್ರಿಕ್ ಹೌದು. ಯಾಕೆ ಹೇಳ್ರಿ, ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆದರೆ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಓಕೆನಾ? ಈಗ ನಾವು ಜಿಯೋಮೆಟ್ರಿಕಲ್ ಇರ್ತಕ್ಕಂಥ ಪ್ರಾಬ್ಲಮ್, ಓಕೆನಾ, ಅದನ್ನ ಡಿಸ್ಕಷನ್ ಮಾಡೋಣ. ಎಕ್ಸಾಂಪಲ್, ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಡಿಸ್ಕಷನ್ ಮಾಡಿದ್ವಿ ನಾವು ರಿಫ್ಲೆಕ್ಸಿವ್ ಅಲ್ಲಿ. ಓಕೆನಾ? ಎಸ್. ಹಾಗಾದ್ರೆ ರಿಲೇಷನ್ ನೋಡ್ರಿ, ಒಂದು ಟಿ ಇದೆ, T1, T2. ಸೊ T1, T2 ಇದೆ. ಎರಡು ಟ್ರಯಾಂಗಲ್ಸ್ ಗಳನ್ನ ತಗೋರಿ. ಎರಡು ಟ್ರಯಾಂಗಲ್ಸ್ ಗಳನ್ನ ತಗೊಂಡಾಗ T1 T2 ಕಾಂಗ್ರುವೆಂಟ್ ಆದ್ರೆ ನೋಡ್ರಿ, ಇನ್ನೊಂದ್ಸಲ T1 ಇದೆಯಲ್ಲ, T2 ಕಾಂಗ್ರುವೆಂಟ್ ಆದ್ರೆ, ಸರ್ವಸಮ ಆದ್ರೆ, T1 T2 ಕಾಂಗ್ರುವೆಂಟ್ ಆದ್ರೆ T2 T1 ಕಾಂಗ್ರುವೆಂಟ್ ಆಗತ್ತೋ ಇಲ್ರಿ? ಡೆಫಿನೆಟ್ಲಿ ಆಗತ್ತೆ. ಅಂದ್ರೆ ಈ ಟ್ರಯಾಂಗಲ್ ಕಾಂಗ್ರುವೆಂಟ್ ಆದ್ರೆ ಈ ಟ್ರಯಾಂಗಲ್ ಕಾಂಗ್ರುವೆಂಟ್ ಆಗತ್ತೆ, ಆಗಬೇಕದು. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆದ್ರೆ ದಟ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಅವಾಗ ಅದು ಸಿಮೆಟ್ರಿಕ್ ಅದು. ಓಕೆನಾ? ಇನ್ನೊಂದು ನೋಡೋಣ, T1 ಟ್ರಯಾಂಗಲ್, T2 ಟ್ರಯಾಂಗಲ್. ಒಂದು ವೇಳೆ T1 T2 ಸಿಮಿಲರ್ ಆದ್ರೆ, ಸಮ ಆದ್ರೆ, T2 T1 ಸಿಮಿಲರ್ ಆಗತ್ತೆ. ಓಕೆನಾ? ಸಿಮಿಲರ್ ಆಗತ್ತಾ? ಇದೇ ಸಿಮೆಟ್ರಿಕ್ ರಿಲೇಷನ್. ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ಗೆ ಸಮ ಆದ್ರೆ, ಈ ಟ್ರಯಾಂಗಲ್ಗೆ ಸಮ ಆದ್ರೆ ಈ ಟ್ರಯಾಂಗಲ್ಗೆ ಉಲ್ಟಾ ಸಮ ಆಗತ್ತೆ. ಓಕೆನಾ? ಎಸ್, ಅದಕ್ಕೆ ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಹೌ ಟು ರೈಟ್, ಬರೆಯೋದು ಹೇಗೆ? ಸೊ ಸಿಮೆಟ್ರಿಕ್ ಅನ್ನ ಬರೆಯೋದು ಹೇಗೆ? ಸಿಮೆಟ್ರಿಕ್ ಜನರಲಿ ಬರೆಯೋದಪ್ಪ ಅಂತಂದ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ದ್ಯಾಟ್ ಇಂಪ್ಲೈಸ್, ನೋಡ್ರಿ ಈ ಸಿಂಬಾಲ್ ಅನ್ನ ನಾವು ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ದ್ಯಾಟ್ ಇಂಪ್ಲೈಸ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಎ ಬಿ ಇತ್ತಪ್ಪ ಅಂದ್ರೆ ಬಿ ಎ ಇರಬೇಕು. ಓಕೆನಾ?
ಹಾಗಾದ್ರೆ ಇಲ್ಲ ಅಂತ ಹೇಳೋದಾದ್ರೆ ಇಲ್ಲಪ್ಪ, ಯಾಕಂತಂದ್ರೆ ಸಿಮೆಟ್ರಿಕ್ ಅಲ್ಲ. ಅದನ್ನು ಬರೆಯೋದು ಹೆಂಗಪ್ಪ ಅಂತಂದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್. ಇದು ಎ ಕಮ ಬಿ, ಇದು ಎಸ್, ಇದು ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಟ್ ಬಿ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡ್ರಿ, ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇದೆ, ಬಟ್ ಬಿ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದನ್ನು ಬರೆಯೋದು ಇತ್ತಪ್ಪ ಅಂತಂದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ದ್ಯಾಟ್ ಇಂಪ್ಲೈಸ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಆದ್ರೆ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಇಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆನಾ? ಎಸ್. ಇನ್ ಪರ್ಟಿಕ್ಯುಲರ್ ಆಗಿ ನಾವೇನಾದ್ರೂ ನೋಡೋದಾದ್ರೆ ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಓಕೆ, ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಸೊ ರಿಲೇಷನ್ ಯಾವ ತರ ಹೇಳಿದಾರೆ ನೋಡ್ರಿ, ಆರ್ ಈಸ್ ಈಕ್ವಲ್ ಟು T1, T2, T1 ಈಸ್ ಸಿಮಿಲರ್ ಟು T2, T1 ಈಸ್ ಸಿಮಿಲರ್ ಟು T2. ನೋಡ್ರಿ, ಈಗ ನಾನು ನಿಮ್ಗೆ ಹೇಳ್ತೀನಿ ಏನಪ್ಪಾ ಅಂದ್ರೆ ಕಂಡೀಷನ್ ಏನು ಹೇಳಿದಾರೆ ನೋಡ್ರಿ, T1 ಈಸ್ ಸಿಮಿಲರ್ ಟು T2. ಈಗ ಎರಡು ಟ್ರಯಾಂಗಲ್ ಅನ್ನ ನಾವು ಏನ್ ಮಾಡ್ತೀವಿ, ಡ್ರಾ ಮಾಡ್ತೀವಿ. ಇದು T1 ಟ್ರಯಾಂಗಲ್, ಇದು T2 ಟ್ರಯಾಂಗಲ್. ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ, ಇದು T2 ಟ್ರಯಾಂಗಲ್. ಈ ಟ್ರಯಾಂಗಲ್ ಈಗ ಸಿಮಿಲರ್ ಆದ್ರೆ ಈ ಟ್ರಯಾಂಗಲ್ ಸಿಮಿಲರ್ ಆಗತ್ತೆ ನೋಡ್ರಿ, ಆಗತ್ತೆ. ಓಕೆನಾ? ಆಗತ್ತೆ. T1 T2 ಸಿಮಿಲರ್ ಆದ್ರೆ T2 T1 ಸಿಮಿಲರ್ ಆಗತ್ತೆ. ಅವಾಗ ಬರೆಯೋದು ಯಾವ ತರ ವೇದಲ್ಲಿ ಬರಿತೀವಿ ನೋಡ್ರಿ, T1, T2 belongs to R. T1, T2 belongs to R. That implies T2, T1 belongs to R. T1, T2 belongs to R. That implies T2, T1 belongs to R. Okay. ಈಗ ಒಂದು ವೇಳೆ ಏನಾದ್ರೂ ಇಲ್ಲಿ ನೋಡ್ರಿ, ಇದು ಬಿ. ಓಕೆ, ಒಂದು ವೇಳೆ ಏನಾದ್ರೂ ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ರಿಲೇಷನ್ ಏನು ಹೇಳಿದಾರೆ ನೋಡ್ರಿ, ಆರ್ ಈಸ್ ಈಕ್ವಲ್ ಟು T1, T2 ಸಚ್ ದ್ಯಾಟ್. ನೋಡ್ರಿ, ಸಚ್ ದ್ಯಾಟ್ ಇದೆಯಲ್ಲ, ಈ ಸಿಂಬಾಲ್ ಈ ಕಡೆ ಇರ್ತಕ್ಕಂಥ ಕಂಡೀಷನ್, ಈ ಕಂಡೀಷನ್ ನೀವು ಫಾಲೋ ಮಾಡಬೇಕಾಗಿತ್ತು. T1 ಈಸ್ ಬಿಗ್ಗರ್ ದ್ಯಾನ್ ಟು T2. ಸೊ ನೋಡ್ರಿ, ಈ ಒಂದು ಟ್ರಯಾಂಗಲ್ T1, ಈ ಒಂದು ಟ್ರಯಾಂಗಲ್ T2. ಓಕೆನಾ? T1 T2 ಟ್ರಯಾಂಗಲ್ಗೆ ದೊಡ್ಡದಿದೆ, T1 ಟ್ರಯಾಂಗಲ್ ದೊಡ್ಡದಿದೆ, T2 ಟ್ರಯಾಂಗಲ್ ಚಿಕ್ಕದಿದೆ. ಹಾಗಾದ್ರೆ ನಾವು ಅದ್ರ ಉಲ್ಟಾ ಹೇಳಕ್ಕಾಗತ್ತಾ? T2 T1 ಗೆ ದೊಡ್ಡದಾಗಕ್ಕೆ ಸಾಧ್ಯತೆ ಇಲ್ಲ, ಯಾಕಂದ್ರೆ T1 ದೊಡ್ಡದಿದೆ, T1 T2 ದೊಡ್ಡದಿದೆ. ಹಾಗಾದ್ರೆ T2 T1 ದೊಡ್ಡದಾಗತ್ತಾ? ಆಗೋದಿಲ್ಲ. ನಾವು ಇನ್ನೊಬ್ಬರಿಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇಬ್ರು ಫ್ರೆಂಡ್ಸ್ ಅಂತ ತಗೊಳ್ಳಿ, ಎ ಮತ್ತೆ ಬಿ. ಎ ಬಿ ಕಿಂತ ದೊಡ್ಡದಾದ್ರೆ ಬಿ ಎ ಕಿಂತ ದೊಡ್ಡದಾಗಕ್ಕೆ ಸಾಧ್ಯ ಐತಿ? ಇಲ್ಲ, ಅವಾಗ ಆಗೋದಿಲ್ಲ. ಅವಾಗ ಏನಂತ ಹೇಳಿ ಬರೀತೀವಪ್ಪ ಅಂತಂದ್ರೆ T1 T2 ಬಿಲಾಂಗ್ಸ್ ಟು ಆರ್. ಅಂದ್ರೆ T1 T2 ಬಿಲಾಂಗ್ಸ್ ಟು ಆರ್ ಇದೆ, ಯಾಕಂದ್ರೆ T1 T2 ದೊಡ್ಡದಿದೆ. ಆದ್ರೆ T2 T1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಯಾಕಂದ್ರೆ T2 ಸಣ್ಣದಿದೆ, T2 T1 ದೊಡ್ಡದಾಗಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಈ ತರ ಬರೀತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಅ ಪ್ಲೇನ್. ಓಕೆನಾ? ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಲೈನ್ ಎಲ್ ಬಿ ದಿ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಅ ಪ್ಲೇನ್. ಈಗ ರಿಲೇಷನ್ ಯಾವ ತರ ಹೇಳಿದಾರೆ ನೋಡ್ರಿ, ರಿಲೇಷನ್ ಆರ್ ಈಸ್ ಈಕ್ವಲ್ ಟು L1, L2. L1 ಈಸ್ ಪ್ಯಾರಲಲ್ ಟು L2. ಹಾಗಾದ್ರೆ L1 L2 ಪ್ಯಾರಲಲ್ ಆದ್ರೆ ಈ ಲೈನಿಗೆ ಪ್ಯಾರಲಲ್ ಆದ್ರೆ ಈ ಲೈನಿಗೆ ಪ್ಯಾರಲಲ್ ಆಗತ್ತೋ ಇಲ್ಲ? ಎಸ್, ಡೆಫಿನೆಟ್ಲಿ ಪ್ಯಾರಲಲ್ ಅಂದ್ರೆ ಎರಡು ಲೈನ್. ಓಕೆನಾ? ಈ ಎರಡು ಲೈನ್, ಇದು L1 ತಗೊಳ್ರಿ, ಇದು L2 ತಗೊಳ್ರಿ. ಈ ಲೈನಿಗೆ ಪ್ಯಾರಲಲ್ ಆದ್ರೆ ಈ ಲೈನಿಗೆ ಪ್ಯಾರಲಲ್ ಆಗತ್ತೆ. ಆವಾಗ ಬರೆಯೋದು ಯಾವ ತರ ಬರಿತೀವಿ ಅಂತಂದ್ರೆ L1, L2, L1, L2 belongs to R. That implies L2, L1 belongs to R. ಓಕೆನಾ? ಎಸ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ ಎಲ್ ಬಿ ದಿ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಅ ಪ್ಲೇನ್. ರಿಲೇಷನ್ ಯಾವ ತರ ಇದೆ, ಆರ್ ಈಸ್ ಈಕ್ವಲ್ ಟು L1, L2. L1 ಈಸ್ ಸ್ಮಾಲರ್ ದ್ಯಾನ್ L2. ಈಗ ಎರಡು ಲೈನ್ ಇದೆ, L1, L2. L1 ಸ್ಮಾಲರ್ ಇದೆ, L2 ದೊಡ್ಡದಿದೆ. ಹಾಗಾದ್ರೆ L1 L2 ಸ್ಮಾಲ್ ಇದೆ, ಹಾಗಾದ್ರೆ L2 L1 ಸ್ಮಾಲ್ ಇದೆಯಾ? ಇಲ್ಲ, ದೊಡ್ಡದಿದೆ ಅದು. ಹಾಗಾದ್ರೆ L1 L2 ಸ್ಮಾಲ್ ಆದ್ರೆ L2 L1 ಸ್ಮಾಲ್ ಆಗತ್ತಾ? ಇಲ್ಲ. ಈಗ ಒಂದು ಲೈನ್ ಇನ್ನೊಂದು ಲೈನ್ಗೆ ಚಿಕ್ಕದಿದ್ದಾರೆ, ಆ ಲೈನ್ ದೊಡ್ಡದಾಗಿರ್ತದೆ, ಆ ಲೈನ್ ಈ ಲೈನಿಗೆ ಮತ್ತೆ ಚಿಕ್ಕದಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬರೆಯೋದಾದ್ರೆ ಹೆಂಗ್ ಬರಿತೀವಿ, L1 L2 ಬಿಲಾಂಗ್ಸ್ ಟು ಆರ್. ಈ ಲೈನ್ಗಿಂತ ಚಿಕ್ಕದಿದೆ, ಬಟ್ L2 L1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಯಾಕಂದ್ರೆ L2 ದೊಡ್ಡದಿದೆ, L1 ಚಿಕ್ಕದಾಗಕ್ಕೆ ಸಾಧ್ಯನೇ ಇಲ್ಲ. ಬರೆಯೋ ವೇ ಇದು. ಓಕೆನಾ? ದಿಸ್ ಈಸ್ ಹೌ ವಿ ಕ್ಯಾನ್ ರೈಟ್ ದಿ ಕಾಂಟೆಂಟ್
ರಿಗಾರ್ಡಿಂಗ್ ದಿ ಸಿಮೆಟ್ರಿಕ್ ರಿಲೇಷನ್, ರೈಟ್? ಎಸ್.